ओम नमः सिद्धेभ्यः ओम नमः सिद्धेभ्यः ओम नमः सिद्धेभ्यः नमो अरिहन्तानं नमो सिद्धानं नमो आयर्यानं नमो उवज्झायानं नमो लोये सौवसाहुनं सरस्वती नमस्तुभ्यं वरदे कामरूपिणी विद्यारंभं करिष्यामि सिद्धिर्भवतु मे सदा सिद्धिर्भवतु मे सदा। नमोस्तु भगवान नमोस्तु द्वादशांग जिनवानी माता नमोस्तु नमोस्तु आचार्य नमोस्तु नमोस्तु गुरुदेव नमोस्तु नमोस्तु। ಸದ್ಧರ್ಮ ಬಂಧುಗಳೇ, ಬೆಳಗ್ಗೆಯ ಸತ್ರದಲ್ಲಿ 22 ಪರಿಚಯಗಳ ಬಗ್ಗೆ ಚರ್ಚೆ ಮಾಡ್ತಾ ಇರುವಾಗ ಅರತಿ ಪರಿಚಯದ ಬಗ್ಗೆ ನಿನ್ನೆ ದಿವಸ ಚರ್ಚೆ ಮಾಡ್ತಿದ್ದೀವಿ. ಕೊನೆಯದಾಗಿ 5 ಇಂದ್ರಿಯಗಳ ವಿಷಯಗಳ ಬಗ್ಗೆ ತಿಳ್ಕೊಳ್ತಾ ಇದ್ದೀವಿ. 5 ಇಂದ್ರಿಯಗಳ ವಿಷಯಗಳು ಯಾವ್ಯಾವಿದಾವ, ಹೇಗಿದಾವ, ಅದರಿಂದ ತನ್ನ ಚರ್ಯೆಯನ್ನು ಮುನಿಗಳು ಹೇಗೆ ಸಂಭಾಳಿಸ್ಕೊಳ್ತಾರ, ಅದರಲ್ಲಿ ಅವರು ಹೇಗೆ ದೃಢವಾಗಿರ್ತಾರ ಅನ್ನುವಂಥ ವಿಷಯಗಳ ಬಗ್ಗೆ ನಿನ್ನೆ ಕೊನೆಯದಾಗಿ ಚರ್ಚೆ ಮಾಡ್ತಿದ್ವಿ. ನಿನ್ನೆ ಚಕ್ಷುಂದ್ರಿಯ ಮತ್ತು ಶ್ರೋತ್ರೇಂದ್ರಿಯ ಮತ್ತು ಗ್ರಹಣೇಂದ್ರಿಯ ಈ 3 ಇಂದ್ರಿಯಗಳ ಬಗ್ಗೆ ನಾವು ತಿಳ್ಕೊಂಡ್ವಿ. ಚಕ್ಷು ಅಂದರೆ ಕಣ್ಣು, ಶ್ರೋತ್ರ ಅಂದರೆ ಕಿವಿ ಮತ್ತು ಗ್ರಹಣ ಅಂದರೆ ಮೂಗು. ಈ 3 ಇಂದ್ರಿಯಗಳ ಬಗ್ಗೆ ತಿಳ್ಕೊಂಡ್ವಿ. ಇವತ್ತಿನ ದಿವಸ ರಸನ ಇಂದ್ರಿಯ ಮತ್ತು ಸ್ಪರ್ಶನೇಂದ್ರಿಯ ಇವೆರಡು ವಿಷಯಗಳನ್ನು ತಿಳ್ಕೊಂಡು ಮುಂದೆ ಹೋಗೋದಿದೆ. ರಸನ ಇಂದ್ರಿಯ ನಿರೋಧ ವ್ರತ. रसना इंद्रिय निरोध व्रत अंदरे अशन आदि से 4 भेद रूप पंच रस युक्त प्रासुक निर्दोष पर के द्वारा दिए गए रुचिकर अथवा अरुचिकर आहार में लंपटता का नहीं होना जिह्वा इंद्रिय निरोध व्रत है. बड़ा सुंदरವಾಗಿ ವಿಷಯ ಹೇಳಿದ್ರಲ್ಲಿ ಅಶನ ಆದಿ ಸೆ 4 ಭೇದ ರೂಪ 4 ಪ್ರಕಾರದ ಆಹಾರ ಇದಾವ. ಖಾದ್ಯ, ಸ್ವಾದ್ಯ, ಲೇಯ ಮತ್ತು ಪೇಯ ಹೀಗೆ 4 ಪ್ರಕಾರದ ಆಹಾರ. ಆಮೇಲೆ ಪಂಚ ರಸಯುಕ್ತ 5 ಪ್ರಕಾರದ ರಸಯುಕ್ತವಾಗಿರುವಂಥ ಆಹಾರ. ಪ್ರಾಸುಕ ನಿರ್ದೋಷ ಪರಕೆ ದ್ವಾರ ದಿಯೇ ಗಯೆ ನಿರ್ದೋಷವಾಗಿರುವಂಥ ಆಹಾರ, ಪರರ ನಿಮಿತ್ತದಿಂದ ಕೊಟ್ಟಿರುವಂಥ ಆಹಾರ. ರುಚಿಕರ ಅಥವಾ ಅರುಚಿಕರ, ಅದು ರುಚಿಯಾಗಿರಲಿ ಅಥವಾ ಅರುಚಿಯಾಗಿರಲಿ, ಅದು ಟೇಸ್ಟ್ ಇರಲಿ ಅಥವಾ ಹೇಗೂ ಇರಲಿ, ಅದನ್ನು ಲಂಪಟತಾಕ ನಹಿ ಹೋನ ಅದರಲ್ಲಿ ಲಂಪಟತೆ ಇರಲೇಬಾರ್ದು. ಭಾಳ ಚೆನ್ನಾಗಿದೆ, ಭಾಳ ಟೇಸ್ಟ್ ಯುಕ್ತವಾಗಿದೆ, ಚೆನ್ನಾಗಿ ತಿನ್ನಬೇಕು, ಚೆನ್ನಾಗಿ ತಗೊಳ್ಬೇಕು, ಸರಿ ಇಲ್ಲ, ಇದು ಬೇಡ, ಇದು ಹಾಗೆ ಹೀಗೆ ಅಂತ ಆ ಪ್ರಕಾರದ ಯಾವುದೇ ಪ್ರಕಾರದ ಮನಸ್ಸಲ್ಲಿ ಭಾವನೆ ಇಟ್ಟುಕೊಳ್ಳದೆ ಜೀವಾ ಇಂದ್ರಿಯ ನಿರೋಧ ವ್ರತ ಹೇ. ಅದಕ್ಕೆ ಯಾವ್ದು ಹೇಳ್ತಾರೆ? ಜೀವಾ ಇಂದ್ರಿಯ ಅಂದರೆ ರಸನಾ ಇಂದ್ರಿಯ ನಿರೋಧ ವ್ರತ ಅಂತ ಅದಕ್ಕೆ ಹೇಳ್ತಾರ. ಈ ಪ್ರಕಾರ ಇಲ್ಲಿ ರಸನಾ ಇಂದ್ರಿಯ ವ್ರತ ತಿಳ್ಕೊಂಡಿವಿ, ರಸನಾ ಇಂದ್ರಿಯ ನಿರೋಧ ವ್ರತವನ್ನು ತಿಳ್ಕೊಂಡಿವಿ. ಇನ್ನು ಸ್ಪರ್ಶನೇಂದ್ರಿಯ ನಿರೋಧ ವ್ರತ ಬಗ್ಗೆ ಹೇಳ್ತಾರೆ. ಇಲ್ಲಿ ಜೀವ और अजीव से उत्पन्न हुए एवं कठोर कोमल आदि 8 भेदों से युक्त जीव ಮತ್ತು अजीव, जीव और अजीव से उत्पन्न हुए एवं कठोर कोमल आदि 8 भेदों से युक्त सुख और दुख रूप स्पर्शन में मोह रागादि नहीं करना. ಆ ಸ್ಪರ್ಶನದಲ್ಲಿ ಮೋಹ ರಾಗ ಆದಿ ಯಾವುದೇ ಮಾಡ್ಕೊಳ್ಳೋಂಗಿಲ್ಲ. ಅದಕ್ಕೆ ಸ್ಪರ್ಶನೇಂದ್ರಿಯ ನಿರೋಧ ವ್ರತ ಅಂತ ಹೇಳ್ತಾರೆ. ಅದಕ್ಕೆ ಏನು ಹೇಳ್ತಾರೆ ಅಂದ್ರೆ ಜೀವ ಇರಲಿ ಅಥವಾ ಅಜೀವ, ಜೀವ ಅವ್ರ ಅಜೀವಸೇ ಉತ್ಪನ್ನ, ಜೀವ ಮತ್ತು ಅಜೀವದಿಂದ ಉತ್ಪನ್ನರಾಗಿರುವಂಥದ್ದು. ಆಮೇಲೆ ಕಠೋರ ಕೋಮಲ ಆದಿ 8 ಭೇದೋಸೆ ಯುಕ್ತ, ಕಠೋರ ಕೋಮಲ ಆದಿ 8 ಪ್ರಕಾರದ ಭೇದಗಳು ಹೇಳ್ಯಾರ. ಇಲ್ಲಿ ಸ್ಪರ್ಶನೇಂದ್ರಿಯದ 8 ಭೇದಗಳನ್ನು ಹೇಳಿದ್ರು. ಆ 8 ಭೇದಗಳಿಂದ ಯುಕ್ತ ಸುಖ ಹಾಗೂ ದುಃಖ ರೂಪ, ಸುಖ ಮತ್ತು ದುಃಖ ರೂಪ ಸ್ಪರ್ಶನ ಮೇ ಮೋಹ ರಾಗಾದಿ ನಹಿ ಕರ್ನ, ಸ್ಪರ್ಶನದಲ್ಲಿ ಮೋಹ ರಾಗಾದಿ ಮಾಡುವುದಿಲ್ಲ. ಅವರು ಯಾವುದೇ ಪ್ರಕಾರದ ಮೋಹ ರಾಗ ಇರುವುದಿಲ್ಲ ಅದಕ್ಕೆ ಸ್ಪರ್ಶನ 8 ಭೇದಗಳಲ್ಲಿ. ಅದಕ್ಕೆ ಸ್ಪರ್ಶನೇಂದ್ರಿಯ ನಿರೋಧ ವ್ರತ ಅಂತ ಹೇಳ್ತಾರೆ. ಅದಕ್ಕೆ ಏನಂತ ಹೇಳ್ತಾರ? ಸ್ಪರ್ಶನೇಂದ್ರಿಯ ನಿರೋಧ ವ್ರತ ಅಂತ ಹೇಳ್ತಾರ. ಅದು ಕಠೋರ ಇರಲಿ, ಮೃದು ಇರಲಿ, ಇವ ಏನು 8 ಭೇದಗಳನ್ನು ನಿನ್ನೆ ಹೇಳಿದ್ರು ನೋಡ್ರಿ. ಈ 8 ಭೇದಗಳು ಏನಿದಾವಲ್ಲ, ಈ 8 ಭೇದಗಳಲ್ಲಿ ಯಾವುದೇ ಪ್ರಕಾರದವರು ವಿಕಲ್ಪಗಳನ್ನು ಇಟ್ಟುಕೊಳ್ಳುವುದಿಲ್ಲ. ಹಲ್ಕಾ ಭಾರಿ, ಕಡಾ ನರಂ, ರೂಖಾ ಚಿಕನ, ठंडा ಗರಂ ಆದಿ ಇವೆಲ್ಲ ರಸನೇಂದ್ರಿಯದು. ಆಮೇಲೆ
ರಸನೇಂದ್ರಿಯದು 5 ವಿಷಯಗಳನ್ನ ಹೇಳ್ತಾರ. 5 ವಿಷಯಗಳು ಯಾವ ಅಂತಂದ್ರೆ ಖಟ್ಟ ಮೀಠ, ಚರ್ಪರ, ಕಷಾಯಲ, ಕಡವ, ಇವು 5 ವಿಷಯಗಳು. ಘ್ರಾಣೇಂದ್ರಿಯದು ಸುಗಂಧ ದುರ್ಗಂಧ. ಆಮೇಲೆ ಚಕ್ಷು ಇಂದ್ರಿಯದು ಲಾಲ್, ಹರ, ಪೀಲ, ನೀಲ, ಕಾಲ, ಹೀಗೆ ಇವು ಸಫೇದ್, ಹೀಗೆ ಭೇದಗಳು ಬರ್ತಾವ. ಅದರ ಜೊತೆಗೆ ಮತ್ತೆ ಕಿವಿದು ಕರ್ಣೇಂದ್ರಿಯದು ಇಲ್ಲಿ ಬರ್ತಾವ. ಸಾರೆ ಗಮ ಪದ ನಿಸ, ಹಿಂಗೆ ಇವೆಲ್ಲ ಭೇದಗಳು ಬರ್ತಾವ. ಇವೆಲ್ಲ ಭೇದಗಳಿಂದ ಅವರು ಏನಿರ್ತಾರೆ ಅಂದ್ರೆ ರಹಿತರಾಗಿರ್ತಾರ. ಈ ಪ್ರಕಾರ ಇಲ್ಲಿ ತಿಳ್ಕೊಳ್ಬೇಕು. ಈ ಪ್ರಕಾರ ಯಾವುದೇ ಪ್ರಕಾರದ ರಾಗ ಮೋಹ ಆದಿ ಅವರು ಇಟ್ಕೊಳ್ಳೋಂಗಿಲ್ಲ. ಅದಕ್ಕೆ ದಿಗಂಬರ ಮುನಿಗಳು ಪಂಚೇಂದ್ರಿಯ ನಿರೋಧ ವ್ರತವನ್ನು ಪಾಲನೆ ಮಾಡ್ತಿರ್ತಾರ. ಅದು ಸ್ಪರ್ಶನೇಂದ್ರಿಯ ನಿರೋಧ, ರಸನೇಂದ್ರಿಯ ನಿರೋಧ, ಘ್ರಾಣೇಂದ್ರಿಯ ನಿರೋಧ, ಚಕ್ಷು ಇಂದ್ರಿಯ ನಿರೋಧ ಮತ್ತು ಕರ್ಣೇಂದ್ರಿಯ ನಿರೋಧ. ಹೀಗೆ 5 ಇಂದ್ರಿಯಗಳ ನಿರೋಧ ವ್ರತವನ್ನು ಅವರು ಪಾಲನೆ ಮಾಡ್ತಿರ್ತಾರ. 5 ಇಂದ್ರಿಯಗಳ ವಿಷಯಗಳ ಬಗ್ಗೆ ಅವರಿಗೆ ಯಾವುದೇ ಪ್ರಕಾರದ ಲಂಪಟತ, ಆಸಕ್ತಿ ಯಾವುದೂ ಇರುವುದಿಲ್ಲ ಅಂತೇಳಿ ತಿಳ್ಕೊಳ್ಬೇಕಂತ ಹೇಳ್ತಾರೆ. ಸಮಸ್ತ ಪ್ರಕಾರ ಕಿ ಇಂದ್ರಿಯೋं के विषयों को संत किंपाल फल सम जान करके उसे छोड़ देता है. गति आदि के सुनने में रुचि नहीं रखते. गीत आदि के सुनने में रुचि नहीं रखते. ऐसे गीत जो अंतरंग भोग विलासता को पैदा कर दे, नाचने की उमंग पैदा कर दे, नृत्य आदि को देखने की इच्छा नहीं करते हैं. नर का नृत्य, नारी का नृत्य, नट नटनी का खेल देखने की जरा सी भी इच्छा नहीं रखते. ओहो, विचार तो करो. चेतन राजा आदि कुमार को वैराग्य का कारण क्या बना था? मात्र एक नीलांजना का सुंदर हाव भाव विभ्रम विलासता से परिपूर्ण नृत्य करते करते नीलांजना मृत्यु हो गई. तत्क्षण दूसरी देवांगना प्रकट हो गई. तब राजा आदि कुमार संसार से विरक्त हो गए. अरे चैतन्य आत्माओं, विचार करो. मुनिराज कोयल की सुरीली कूक सुनने की इच्छा नहीं करते. ಮುನಿಗಳು ಆ ಕೋಗಿಲೆ ಕೂಗ್ತಿರ್ತಲ್ಲ, ಆ ಕೋಗಿಲೆ ಕೂಗ್ತಾ ಇರುವಂಥದ್ದು ಆ ಧ್ವನಿ ಕೂಡ ಅವರು ರಾಗಾತ್ಮಕ ಕೇಳಲಿಕ್ಕೆ ಇಷ್ಟಪಡುವುದಿಲ್ಲ. ಎಷ್ಟು ಸುಂದರವಾಗಿ ಕೂಗ್ತಾ ಇದೆ, ಅದು ಎಷ್ಟು ಚೆನ್ನಾಗಿ ಧ್ವನಿ ಕೇಳಿಸ್ತಾ ಇದೆ ಅಂತ ಈ ರೀತಿ ಕೂಡ ರಾಗ ಅಲ್ಲಿ ಅವರು ಇಟ್ಕೊಳ್ಳೋದಿಲ್ಲ. ಇಲ್ಲಿ ಉದಾಹರಣೆ ಹೇಳಿದ್ರೆ ಆದಿಕುಮಾರ್, ರಾಜ ಆದಿಕುಮಾರ್ನ ಉದಾಹರಣೆ ಹೇಳ್ತಾರ. ಏನಂತಂದ್ರೆ ಆದಿಕುಮಾರ ನೃತ್ಯ ನೋಡ್ತಾ ಇದ್ದ, ನೀಲಾಂಜನ ನೃತ್ಯ. ಆ ನೃತ್ಯ ನೋಡ್ತಾ ನೋಡ್ತಾ ನೀಲಾಂಜನದ ಆಯುಕರ್ಮ ಮುಗಿತು. ಆಯುಕರ್ಮ ಮುಗಿದ ಕೂಡಲೇ ನೀಲಾಂಜನದ ಮೃತ್ಯು ಆಯಿತು. ಮೃತ್ಯು ಆದ ತಕ್ಷಣ ಸೌದಾರಮೇಂದ್ರ ತತ್ಕ್ಷಣ ಬೇರೆ ಅಪ್ಸರನಲ್ಲಿ ಮತ್ತೆ ನೀಲಾಂಜನ ತರನೇ ರೂಪ ಇರುವಂತ ಒಂದು ಅಪ್ಸರನಲ್ಲಿ ಮತ್ತೆ ತತ್ಕ್ಷಣ ಅಲ್ಲಿ ಪ್ರಕಟ ಮಾಡ್ತಾನ. ಆದರೂ ಸಹ ಆದಿಕುಮಾರಿಗೆ ವೈರಾಗ್ಯ ಬಂದು ಅಲ್ಲಿಂದ ಅವರು ದೀಕ್ಷಾ ತಗೊಂಡು ಆದಿ ಮುಂದೆ ಮತ್ತೆ ಕ್ರಿಯೆಗಳು ಭಾಳ ಆಗ್ತಾವ. ಈ ಪ್ರಕಾರ ಇಲ್ಲಿ ಮುನಿಗಳು ಯಾವುದೇ ಪ್ರಕಾರದ ಗೀತ ಅಂದ್ರೆ ಹಾಡುಗಳು, ಆಮೇಲೆ ಯಾವುದೇ ಪ್ರಕಾರದ ಭೋಗ ವಿಲಾಸತಾ ಪೈದಾ ಕರ್ನೇವಾಲೆ ಅಂದ್ರೆ ಭೋಗ ವಿಲಾಸ ನಿಮ್ಮಲ್ಲಿ ಉತ್ಪನ್ನವಾಗುವಂತ ಆ ದೃಶ್ಯಗಳನ್ನ, ಆ ಕ್ರಿಯೆಗಳನ್ನ ಅವ್ರು ಯಾವುದು ಅಲ್ಲಿ ಮುನಿಗಳನ್ನ ಸ್ವೀಕಾರ ಮಾಡುವುದಿಲ್ಲ. ಆ ಹಾಡುಗಳನ್ನ ಕೇಳ್ತಾ ಇರುವಾಗ ಏನಾಗುತ್ತೆ ಅಂತಂದ್ರೆ ನಾಚನೆ ಕಿ ಉಮಂಗ ಪೈದಾ ಹೋತಾ ಹೈ. ಆ ಹಾಡುಗಳನ್ನ ಕೇಳ್ತಾಳುವಾಗ, ಸಂಗೀತ ಕೇಳ್ತಾರುವಾಗ ಕುಣಿಬೇಕು ಹಂಗ ಅನಿಸ್ತಾ ಇರುತ್ತೆ, ನೃತ್ಯ ಮಾಡಬೇಕಂತ ಅನಿಸ್ತಾ ಇರುತ್ತೆ. ಆಮೇಲೆ ನರಕಾ ನೃತ್ಯ, ನಾರಿಕಾ ನೃತ್ಯ. ನರ ಅಂದ್ರೆ ಪುರುಷ, ನಾರಿ ಅಂದ್ರೆ ಸ್ತ್ರೀ. ಈ ಪುರುಷ ಮತ್ತು ಸ್ತ್ರೀಯರ ನೃತ್ಯ ಕೂಡ ಅವರು ಅಷ್ಟು ಆಸಕ್ತಿ ಪೂರ್ವಕವಾಗಿ ನೋಡುವುದಿಲ್ಲ. नर का नृत्य, नारी का नृत्य, नट नटनी का खेल देखने की जरा सी भी इच्छा नहीं रखते. ನಟ ನಟನಿಗಳದು ಅವ್ರದ್ದೇನ ಕ್ರಿಯೆಗಳಿರ್ತಾವ ಅದನ್ನು ನೋಡ್ಲಿಕ್ಕೆ ಸ್ವಲ್ಪ ಕೂಡ ಅವ್ರ ಮನಸ್ಸಲ್ಲಿ ಇಚ್ಛೆ ವ್ಯಕ್ತಪಡಿಸುವುದಿಲ್ಲ. ಅಹೋ ವಿಚಾರ, ಇದೆಲ್ಲ ಆದಿಕುಮಾರ್ನೆಲ್ಲ ಆಯ್ತು. ಈ ಪ್ರಕಾರ ವಿಚಾರ ಕರೋ ಮುನಿರಾಜ್ ಕೋಯಲ್ ಇದು ಆಯ್ತು. ಆಮೇಲೆ ಇಲ್ಲಿ ಹೇಳ್ತಾರ इच्छा नहीं रखते. मोरनी का सुंदर नृत्य देखने की इच्छा नहीं करते. नविल कुಣಿತಾ ಇರುತ್ತೆ, ನವಿಲು ನೃತ್ಯ ಮಾಡ್ತಾ ಇರುತ್ತೆ. ಆ ನವಿಲು ನೃತ್ಯ ಮಾಡೋದು ಸಹ ನೋಡ್ಲಿಕ್ಕೆ ಇಷ್ಟಪಡುವುದಿಲ್ಲ ದಿಗಂಬರ ಮುನಿಗಳು. ನವಿಲ ನೃತ್ಯ ಮಾಡ್ತಾ ಇರುವಾಗ ಆ ನವಿಲ ನೃತ್ಯ ನೋಡ್ಲಿಕ್ಕೆ ಸಹ ಇಷ್ಟ ಪಡುವುದಿಲ್ಲ. ಇಚ್ಛಾ ನಹಿ ಕರ್ತೆ.
ವಾದಿತ್ರ ಆದಿ ಮೇ ರುಚಿ ನಹಿ ಕರ್ತೆ. ವಾದಿತ್ರ ವಾದ್ಯಗಳು ಸಂಗೀತಗಳಲ್ಲಿ ಕೂಡ ಅವರು ಆ ಸಂಗೀತಗಳನ್ನ ಕೇಳಲಿಕ್ಕೆ ಕೂಡ ಅಂದ್ರೆ ಇಚ್ಛಾ ಮಾಡುವುದಿಲ್ಲ. ಬಾಸುರಿ ಮೃದಂಗ ವೀಣಾ ಮಜೀರಾ ನ ಸ್ವಯಂ ಬಜಾತೆ ಹೇ ನ ಸುನನೆ ಕಿ ಇಚ್ಛಾ ಕರ್ತೆ ಹೇ. ಅವ್ರು ಯಾವುದೇ ಪ್ರಕಾರದ ಬಾಸುರಿ ಅಂದ್ರೆ ಕೋಳಲಿರಲಿ, ಆಮೇಲೆ ಮೃದಂಗ ವೀಣಾ ಇವ ಆದಿ ಇದನ್ನ ಯಾವ್ದು ಸ್ವಯಂ ಅವರು ಬಾರಿಸೋದಿಲ್ಲ, ಮತ್ತು ಇನ್ನೊಬ್ರು ಬಾರಿಸ್ತಾರವಾಗ ಅದನ್ನು ಕೇಳಲಿಕ್ಕೂ ಕೂಡ ಅಷ್ಟು ಬಹಳ ಆಸಕ್ತಿಪೂರ್ವಕ ಇಷ್ಟಪಡುವುದಿಲ್ಲ. ಸದಾ ಇಂದ್ರಿಯೋಂಕೆ ವಿಷಯೋಂಸೆ ವಿರಕ್ತ ರಹತೆ. ಸದಾ ಇಂದ್ರಿಯಗಳ ವಿಷಯದಿಂದ ಅವರು ಏನಿರ್ತಾರ, ವಿರಕ್ತರಾಗಿರ್ತಾರ ಅಂತ ತಿಳ್ಕೊಳ್ಬೇಕು. ಇಲ್ಲಿ त्याग तपस्या करने वाले साधक एकांत वास में निवास करते. त्याग ತಪಸ್ಸೆ ಮಾಡುವಂತ ಸಾಧಕರು ಸದಾ ಕಾಲ ಏಕಾಂತದಲ್ಲಿ ವಾಸ ಮಾಡ್ತಿರ್ತಾರ. ಜಹಾನ ಕೋಯಿ ಜಹಾನ ಆಯೆ असंयम की बास बस वही होता है महासंत का आवास. ಎಷ್ಟು ಸುಂದರವಾದ ಶಬ್ದ ಹೇಳ್ತಾರೆ ಇಲ್ಲಿ. ಜಹಾನ ಆಯೆ असंयम की बास. ಬಾಸ್ ಅಂದ್ರೇನ ವಾಸನೆ. ಅಸಂಯಮದ ವಾಸನೆ ಸಹ ಎಲ್ಲಿದೆ ಅಲ್ಲಿ ಅವರು ವಾಸ ಮಾಡುವುದಿಲ್ಲ. ಅಂತಲ್ಲಿ ಅವ್ರು ದಿಗಂಬರ ಮುನಿಗಳು ವಾಸ ಮಾಡುವುದಿಲ್ಲ ಅಂತ ಹೇಳ್ತಾರೆ ಅಲ್ಲಿ. ಮುನಿ ವಸತಿಕ ರಾಗ ರಂಗ ಸೇ ರಹಿತ ಹೋತಿ ಹೇ. ಮುನಿಗಳ ವಸತಿಕೆ ಇರ್ತಾವಲ್ಲ, ಮುನಿಗಳ ನಿವಾಸ ಸ್ಥಾನ ಇರ್ತಾವಲ್ಲ, ಅಲ್ಲಿ ಹೋದ ಕೂಡಲೇ ರಾಗ ಬರಬೇಕು ನಿಮಗೆ. ಆ ರೂಮ್ ನೋಡಿದ್ರೆ ಅಷ್ಟು ಹೈಫೈ ರೂಮು, ಅಷ್ಟೆಲ್ಲ ಸಿಸ್ಟಮೆಟಿಕ್ ಡೆಕೋರೇಷನ್ ಆದಿ ಇಂಥ ರೂಮ್ಗಳಲ್ಲಿ ಅವರೆಲ್ಲ ಮುನಿಗಳ ವಾಸ ಮಾಡೋದಿಲ್ಲ. ಸಿಂಪಲ್ ಸಾದಾ ಸಿಂಪಲ್ ರೂಮಲ್ಲಿ ಅವರು ವಾಸ ಮಾಡ್ತಿರ್ತಾರ ಅಂತ ಇಲ್ಲಿ ಹೇಳ್ತಾರೆ ಇಲ್ಲಿ. ಈ ಪ್ರಕಾರ ಮುನಿ ವಸತಿ का राग रंग से रहित होती है. उद्गम उत्पादन दोषों से रहित होती है. चतुर्थ काल के मुनि गिरी अर्थात पर्वत पर शांत एकांत स्थान में रहते थे. ಚತುರ್ಥ ಕಾಲದ ದಿಗಂಬರ ಮುನಿಗಳು, ಚತುರ್ಥ ಕಾಲದಲ್ಲಿ ಮುನಿಗಳು ಗಿರಿ ಅಂತಂದ್ರೇನ ಪರ್ವತದ ಮೇಲೆ ಶಾಂತ ಏಕಾಂತ ಸ್ಥಾನದಲ್ಲಿ ಅವರು ಏನ್ ಮಾಡ್ತಿದ್ರು, ವಿರಾಜಮಾನರಾಗಿರ್ತಿದ್ರು. ಕೋಯಿ ಮಹಾ ದಿಗಂಬರ ಮುನಿ ಕಂದರ, ಗಿರಿ ಕಂದರ ಅಂತ ಬರುತ್ತೆ. ಕಂದರ ಅಂತಂದ್ರೇನ, ಗಿರಿ ಅಂದ್ರೆ ಪರ್ವತ, ಕಂದರ ಅರ್ಥಾತ್ ಬಡಿ ಬಡಿ ಶಿಲಾओं में जो मेघ गर्जना से दरार पड़ जाती है. ದೊಡ್ಡ ದೊಡ್ಡ ಶಿಲೆಗಳಿರ್ತಾವ, ಬಂಡೆಗಳಿರ್ತಾವ, ಮತ್ತೆ ಅಲ್ಲಿ ಬಿಜ್ಲಿ ಅಂದ್ರೆ ಇದು ಸಿಡ್ಲು ಹೊಡೆದಾಗ ಆ ಕಲ್ಲು ಏನಾಗತ್ತೆ ಅಂದ್ರೆ ಬಾಯಿ ಬಿಟ್ಟಿರುತ್ತೆ. ಅಂತಾದ್ರ ಮಧ್ಯದಲ್ಲಿ ಹೋಗಿ ಅವರು ವಾಸ ಮಾಡ್ತಿರ್ತಾರೆ. ಅದಕ್ಕೆ ಕಂದರ ಅಂತ ಹೇಳ್ತಾರ. दरार पड़ जाती है अथवा जो चट्टानों में पोल जैसा स्थान रहता है उसे कंदरा कहते हैं. अथवा कोई धीर वीर परम दिगंबर गहरी गहरी गुफाओं में रहते हैं. ಅಂತ ದಿಗಂಬರ ಮುನಿಗಳು ಒಳಗಡೆ ಗುಫಾ ಅಂದ್ರೆ ಗುಹೆಯಲ್ಲಿ ಹೋಗಿ ಅವರು ವಾಸ ಮಾಡ್ತಿರ್ತಾರ. ಅಂತ ಸ್ಥಾನದಲ್ಲಿ ಶಾಂತ ಏಕಾಂತ ಸ್ಥಾನ ಮೇ रहते हैं. किसी भी प्रकार से भयभीत नहीं होते हैं. ಯಾವುದೇ ಪ್ರಕಾರದಿಂದ ಅವರು ಭಯಭೀತರು ಆಗುವುದಿಲ್ಲ. ಆ ಪ್ರಕಾರ ಸಿಂಹಕ್ಕೆ ಸಮೂಹ ಮೇ ಭಿ ಸಿಂಹ ವೃತ್ತಿ ಸೇ ರಹತೆ ಹೇ. ಸಿಂಹದ ಸಮೂಹದಲ್ಲಿ ಕೂಡ ಅವ್ರು ಹೇಗಿರ್ತಾರ, ಸಿಂಹ ವೃತ್ತಿಯಲ್ಲಿ ತನ್ನ ಜೀವನ ಬದುಕ್ತಿರ್ತಾರ. ರಹತೆ ಹೇ. ಹಿರನ್ ಬಿ ಜಿನ್ಕಿ ಶರಣ್ ಗ್ರಹಣ ಕರ್ತೆ ಹೇ. ಹಿರನ್ ಅಂದ್ರೆ ಜಿಂಕೆಗಳು ಸಹ ಮುನಿಗಳ ಹತ್ರ ಬಂದು ಅವರು ಶರಣವನ್ನು ಸ್ವೀಕಾರ ಮಾಡ್ಕೊಂಡಿರ್ತಾವ, ಅವ್ರ ಹತ್ರ ಬಂದು ಕುತ್ಕೊಂಡ್ಬಿಟ್ಟಿರ್ತಾವ. ಅಂದ್ರೆ ಅಷ್ಟು ಭಯದಿಂದ ರಹಿತರಾಗಿ ಬಿಟ್ಟಿರ್ತಾವೆಲ್ಲ ಯಾವ ಪ್ರಾಣಿ ಪಕ್ಷಿಗಳೆಲ್ಲ. ಈ ಪ್ರಕಾರ महामुनिराज अपने तप के प्रभाव से हिंसक को अहिंसक बना लेते हैं. ಮಹಾಮುನಿರಾಜರು ತಮ್ಮ ಈ ಕಡೆ ನೋಡ್ರಿ, ಪಾರ್ಶ್ವತನ ಚಂಚಲ ಆಗಬೇಡ್ರಿ, ಶಾಂತ ಕುಂಡ್ರಿ. ಬಹಳ ಸುಂದರ ವಿಷಯ ನಡೆದೈತಿ, ಅಸ್ಥಿರ ಆಗಬಾರ್ದು. ಬರ್ತಾರ ಕುಂಡಿರ್ತಾರ, ಆಮೇಲೆ ಮಾತಾಡೋದು ಎಲ್ಲ ಅದು ಒಳ್ಳೆ ವಿಷಯ ನಡೀತು, ಬಹಳ ನಿಮಗೋಸ್ಕರ ಚೆನ್ನಾಗೈತಿ ಅದು. ಇಲ್ಲಿ ದಿಗಂಬರ ಮಹಾಮುನಿರಾಜರು ಅಪನೆ ತಪಕ್ಕೆ ಪ್ರಭಾವ ಸೇ, ತನ್ನ ತಪದ ಪ್ರಭಾವದಿಂದ ಅಹಿಂಸಕ ಪ್ರಾಣಿಗಳನ್ನ ಕೂಡ ಅಹಿಂಸಕ ಮಾಡಿಬಿಟ್ಟಿರ್ತಾರ. ಅವರು ಹಿಂಸಕ ಪ್ರಾಣಿಗಳನ್ನ ಅಹಿಂಸಕ ಮಾಡಿಬಿಡುವಂತ ಪ್ರಭಾವ ಅಂತ ಮಹಾಮುನಿರಾಜರಲ್ಲಿ ಇರುತ್ತದೆ ಅಂತ ಹೇಳ್ತಾರೆ ಅಲ್ಲಿ. वन उपवन में रह के महामुनिराज आर्त रौद्र ध्यान को त्याग करके धर्म ध्यान एवं शुक्ल ध्यान में लीन रहते हैं. ವನ ಉಪವನದಲ್ಲಿ ಆ ಮುನಿಗಳು ಆರ್ಧ ರೌದ್ರ ಧ್ಯಾನವನ್ನು ತ್ಯಾಗ ಮಾಡಿ ಧರ್ಮ ಧ್ಯಾನ ಮತ್ತು ಶುಕ್ಲ ಧ್ಯಾನದಲ್ಲಿ ಏನಾಗಿರ್ತಾರ, ಲೀನರಾಗಿರ್ತಾರ. ಯಾಕಪ್ಪ ಅಂತಂದ್ರೆ ಆರ್ಥ ಧ್ಯಾನ ತ್ರಿಯಂಚ ಗತಿ ಕಾ ಕಾರಣ ಹೇ.
ಆರ್ತ ಧ್ಯಾನ ಯಾವ ಕಾರಣ ಇದೆ? ತ್ರಿಯಂಚಿ ಗತಿ ಕಾರಣ ಇದೆ. ಆರ್ತ ಧ್ಯಾನ ಮಾಡಿದ್ರೆ ತ್ರಿಯಂಚಿ ಗತಿಗೆ ಹೋಗುವಂತ ಸಂದರ್ಭ ಬರ್ತಾವ. आर्त ध्यान त्रियंच गति का कारण है पार्श्वनाथ जी, और रौद्र ध्यान नरक गति का कारण है. आर्त ध्यान यदर कारण ಇದೆ? ತ್ರಿಯಂಚ ಗತಿ ಕಾರಣ ಇದೆ, ಮತ್ತು ರೌದ್ರ ಧ್ಯಾನ ನರಕ ಗತಿಗೆ ಹೋಗೋ ಕಾರಣ ಇದೆ. ಅದಕ್ಕೆ ಆರ್ತ ರೌದ್ರ ಧ್ಯಾನ ಯಾವತ್ತೂ ಮಾಡಲೇಬಾರದು. ಆದ್ರೆ ರೌದ್ರ ಧ್ಯಾನ ಇದೆಯಲ್ಲ, ಈ ರೌದ್ರ ಧ್ಯಾನ ಆ ದಿಗಂಬರ ಮುನಿಗಳಿಗೂ ಆಗ್ತಾ ಇರ್ತೈತೆ ಅಂತ ಹೇಳಿದಾರ. ಗುಣಸ್ಥಾನದ ಅಪೇಕ್ಷೆಯಿಂದ ರೌದ್ರ ಧ್ಯಾನದ ಭೇದಗಳಲ್ಲಿ ಹೋದಾಗ 4 ಭೇದ ಬರ್ತಾವ. ದಿಗಂಬರ ಮುನಿಗಳಿಗೂ ರೌದ್ರ ಧ್ಯಾನ ಇದೆ ಅಂತ ಹೇಳ್ತಾರೆ. ಅದಂಗ ಹೇಳ್ರಿ ಸಂತೋಷನ. ಯಾಕಂದ್ರೆ ಕೆಲವೊಂದು ದಿಗಂಬರ ಮುನಿಗಳು ಇದ್ರೂ ಸಹ ಅವರು ನರಕಕ್ಕೆ ಹೋಗೋರಿದ್ದಾರೆ. ಆ ನರಕಕ್ಕೆ ಹೋಗುವಂತ ದಿಗಂಬರ ಮುನಿಗಳಿಗೆ ರೌದ್ರ ಧ್ಯಾನ ಆಗ್ತಾ ಇರುತ್ತೆ ಅಂತ ಇಲ್ಲಿ ನಾವು ತಿಳ್ಕೊಳ್ಬೇಕು. ಸಂಕ್ಷಿಪ್ತದಲ್ಲಿ, ಸಾಮಾನ್ಯದಲ್ಲಿ ಬಹಳ ವಿಶೇಷವಾಗಿ ಚರ್ಚೆ ಮಾಡಬೇಕಾದ್ರೆ ಮಧ್ಯಾಹ್ನ ಬಂದು ಕೂತ್ಕೊಳ್ಳೋದು ನಮ್ಮ ಹತ್ರ. ನಿನ್ನೆ ಸಂತೋಷನ ಬಂದು ಕೂತ್ಕೊಂಡ್ಬಿಟ್ಟಾರ ಮಧ್ಯಾಹ್ನ. ಏನ್ರಿ ವೈಭವನ, ನಾನು ಮಧ್ಯಾಹ್ನ ನೀವೇನು ಕ್ಲಾಸ್ ಮಾಡ್ತೀರಿ ನೋಡಕ್ಕಂತ ಬಂದಿನಂತ ಬಂದಾರ. ಬಂದು ಕೂತಾರ ಒಂದು 5-10 ನಿಮಿಷ ಎದ್ದು ಓಡ್ಬಿಟ್ರು. ಇದೇನು ನಮ್ಗೆ ಆಗಲ್ಲಪ್ಪ, ನಮ್ಗೆ ಇದೇನು ಸರಿ ಆಗಲ್ಲ, ಇದು ಹೋತೀವಂತ. ಎಲ್ಲ ದ್ರವ್ಯ ಸಂಗ್ರಹದು ಇದೇ ನಮ್ಗೆ ಸರಿಯಾಗಲ್ಲಪ್ಪ, ನಾವು ಹೋಗ್ಬಿಡ್ತೀವಿ ಅಂತ ಹೋಗಿಬಿಟ್ರು ಎದ್ದು. ಈ ಪ್ರಕಾರ ಧರ್ಮ ಧ್ಯಾನ ಸಾಕ್ಷಾತ್ ಸ್ವರ್ಗ ಕಾ ಕಾರಣ ಹೇ. ಧರ್ಮ ಧ್ಯಾನ ಯಾವ ಕಾರಣ ಇದೆ? ಅದು ಸ್ವರ್ಗಕ್ಕೆ ಕಾರಣ ಇದೆ. ಮತ್ತು ಶುಕ್ಲ ಧ್ಯಾನ ಸಾಕ್ಷಾತ್ ಪರಮ ನಿರ್ವಾಣ, ಪರಂಪರಾ ಸೇ ಪರಮ ನಿರ್ವಾಣ ಕಾ ಕಾರಣ ಹೇ. ಪರಂಪರೆಯಿಂದ ಶುಕ್ಲ ಧ್ಯಾನದಿಂದ ಏನಾಗುತ್ತೆ? ನಿರ್ವಾಣದ ಪದ ಪ್ರಾಪ್ತಿ आगुತ್ತದೆ. जो शुक्ल ध्यान उपशम श्रेणी के साथ में होता है वह पंच अनुत्तर नव अनुदेश का कारण है, अपेक्षाकृत है. और जो शुक्ल ध्यान शपक श्रेणी के साथ में होता है वह मोक्ष का कारण है, केवल ज्ञान का कारण है. ಇದು ಶಪಕ ಶ್ರೇಣಿ ಮತ್ತು ಉಪಶಮ ಶ್ರೇಣಿ ಅಂತ 2 ಪ್ರಕಾರದ ಬರುತ್ತೆ ಅಲ್ಲಿ ಶುಕ್ಲ ಧ್ಯಾನ. ಇವೆರಡು ಪ್ರಕಾರ ಶುಕ್ಲ ಧ್ಯಾನದಲ್ಲಿ ಹೇಳ್ತಾರ. ಉಪಶಮ ಶ್ರೇಣಿ ಆರೂಢಾಗಿರುವಂತ ಶುಕ್ಲ ಧ್ಯಾನದಲ್ಲಿರುವಂತ ಜೀವಿಗಳು ಅವೇನಾಗ್ತಾವಂತಂದ್ರ ಇಲ್ಲಿ ಹೇಳ್ತಾರ ಪಂಚ ಅನುತ್ತರ ಮತ್ತು ನವ ಅನುದಿಶ ಅಂತ ಆ ಸ್ವರ್ಗ ತನಕ, ಆ ವಿಮಾನಗಳ ತನಕ ಹೋಗ್ಬೋದು. ಇದು ಅಪೇಕ್ಷಾಕೃತ ಕಥನ ಇದೆ ಅಂತ ಹೇಳ್ತಾರ. ಆಮೇಲೆ ಶುಕ್ಲ ಧ್ಯಾನ ಶಪಕ್ ಶ್ರೇಣಿ ಆರೂಢಾಗಿರುವಂತ ಜೀವ ನಿಯಮದಿಂದ ಕೇವಲ ಜ್ಞಾನ ಪ್ರಾಪ್ತಿ ಮಾಡಿಕೊಂಡು ಮೋಕ್ಷವನ್ನು ಪಡ್ಕೊಳ್ತಾವ ಅಂತಹ ಶ್ರೇಣಿಯಲ್ಲಿ ಹೇಳ್ತಿದಾರ. इसी कारण से मुनिराज आर्त रौद्र ध्यान तो भूल कर नहीं करते हैं. ಆ ಕಾರಣದ ದಿಗಂಬರ ಮುನಿಗಳು ಆರ್ತ ರೌದ್ರ ಧ್ಯಾನಗಳು ಮರ್ತು ಸಹ ಮಾಡಲ್ಲ, ತಿಳಿದಲ್ಲ ತಿಳಿಯೋದೂ ಮಾಡಲ್ಲ, ತಿಳಿಯೋದೂ ಮಾಡಲ್ಲ. ಆರ್ತ ರೌದ್ರ ಧ್ಯಾನದ ಸಹವಾಸನೆ ಅವರು ಮಾಡಿಕೊಳ್ಳಂಗಿಲ್ಲ. ಅದಕ್ಕೆ आर्त रौद्र ध्यान ಯಾವತ್ತೂ ಮಾಡಿಕೊಳ್ಳಲ್ಲ. धर्म का ध्यान आश्रय लेकर के शुक्ल ध्यान में आरूढ़ होते. ಧರ್ಮ ಧ್ಯಾನದ ಆಶ್ರಯ ತಗೊಂಡು ಶುಕ್ಲ ಧ್ಯಾನದಲ್ಲಿ ಏನಾಗ್ತಾರ ಅವರು? ಆರೂಢ ಆಗ್ತಾರ. ಸತತ ಜ್ಞಾನ ಧ್ಯಾನ ತಪ ಮೇ ಲೀನ रहते. ಸತತ ಜ್ಞಾನ ಧ್ಯಾನದಲ್ಲಿ ಏನಿರ್ತಾರ ಅವರು? ತಪದಲ್ಲಿ ಲೀನರಾಗಿರ್ತಾರ. ಬಹಳ ಸುಂದರವಾದ ವಿಷಯ. ಸತತ ಕರ್ಮೋ ಕೋ ಖಫಾತೆ रहते हैं. ಸತತ ಕರ್ಮಗಳನ್ನ ನಾಶ ಮಾಡುವಂತ ಪರಿಸ್ಥಿತಿಯಲ್ಲಿ ಇರ್ತಾರ, ಪುರುಷಾರ್ಥ ಮಾಡ್ತಿರ್ತಾರ. यही कारण है कि ध्यान से ಧ್ಯಾನ ಬಹಳ ಸುಂದರವಾಗಿ ಹೇಳ್ತಾರೆ ನೋಡ್ರಿ ಇಲ್ಲಿ. ಜ್ಞಾನದಿಂದ ಧ್ಯಾನ ಪ್ರಾಪ್ತಿ ಆಗುತ್ತದೆ ಮತ್ತು ಧ್ಯಾನದಿಂದ ತಪಕಿ ಸಿದ್ಧಿ ಹೋತಿ है. ಏನ್ ಹೇಳಿದ್ರು ಇಲ್ಲಿ? ध्यान से तप की यात्रा करके 12 अनुप्रेक्षाओं में विश्राम करते हैं. ಜ್ಞಾನದಿಂದ ಧ್ಯಾನ ಮಾಡ್ತಾರ. ಧ್ಯಾನ ಎಲ್ಲರೂ ಮಾಡ್ತಾರ, ಅಜ್ಞಾನಿಗಳು ಸಹ ಧ್ಯಾನ ಮಾಡ್ತಾರ, ಜ್ಞಾನಿಗಳು ಸಹ ಧ್ಯಾನ ಮಾಡ್ತಾರ. ಧ್ಯಾನ ಅಂದ್ರೇನ, ತಪ ಅಂದ್ರೇನ, ಬಹಳ ಇಲ್ಲಿ ನಾವು ಒಳ್ಳೆ ವಿಚಾರಗಳನ್ನ ಇಟ್ಕೊಂಡು ತಿಳ್ಕೊಳ್ಬೇಕು. ಇದನ್ನ ಧ್ಯಾನ ಮತ್ತು ತಪ ಇವೆರಡು ವಿಷಯಗಳು ಬರ್ತಾವಲ್ಲ. ಧ್ಯಾನ ಅಂದ್ರೆ ಸಾಮಾಯಿಕ, ತಪ ಇವೆಲ್ಲ ಬಂದದ್ರಾಗಿನ್ನ. ಇವು ಮಾಡೋರು ಅಜ್ಞಾನಿಗಳು ಮಾಡ್ತಾರ, ಜ್ಞಾನಿಗಳು ಮಾಡ್ತಾರ. ಕೆಲವೊಬ್ರು ಲೌಕಿಕ ಅಪೇಕ್ಷೆಗಳನ್ನ ಇಟ್ಟುಕೊಂಡು ಮಾಡ್ತಾರ, ಅವರು ಅಜ್ಞಾನಿಗಳು ಅನ್ಕೊಳ್ಳೋದು. ಅವ್ರು ಯಾರು ಅನ್ಕೊಳ್ಳೋದ್ರಿ? ಅಜ್ಞಾನಿಗಳು. ಲೌಕಿಕ ಅಪೇಕ್ಷೆ ಅಂದ್ರೇನ?
ಇವಾಗಿನಗೋಸ್ಕರ ನನಗೆ ಸುಖ ಸಿಕ್ಕರೆ ಸಾಕು, ಸಂಸಾರದಲ್ಲಿ ಇರೋ ತನಕ ಸುಖ ಸಿಕ್ಕರೆ ಸಾಕು ನನಗ. ಇದು ಲೌಕಿಕ ಸುಖದ ಅಪೇಕ್ಷೆ ಇಟ್ಕೊಂಡು ಧ್ಯಾನ ತಪ ಮಾಡ್ತಾರಲ್ಲ, ಇವ್ರಿಗೆ ಅಜ್ಞಾನಿಗಳನ್ನೋದು. ಮತ್ತು ಜ್ಞಾನಿಗಳು ಯಾರಿಗೆ ಅನ್ನೋದು? ಯಾರು ಪಾರಲೌಕಿಕ ಅಂದ ಅಲೌಕಿಕ ಅಂತ ಹೇಳ್ತಾರ, ಅದಕ್ಕ ಆ ಸುಖದ ಅಪೇಕ್ಷೆ ಇಟ್ಕೊಂಡು ಯಾರು ಮಾಡ್ತಾರ ಅವರು ಜ್ಞಾನಿ ಪುರುಷರಿದಾರ ಅಂತ ತಿಳ್ಕೊಳ್ಳೋದು. ಇನ್ನು ಜ್ಞಾನಿಯಾಗಿ ಧ್ಯಾನ ತಪ ಮಾಡೋದು ಅಥವಾ ಅಜ್ಞಾನಿಗೆ ಧ್ಯಾನ ತಪ ಮಾಡೋದು ಅವಶ್ಯಕನ? ಯಾವಾಗ ಆಗೋದು ಹೇಳ್ರಿ ಜ್ಞಾನಿ? ನಾವು ಜ್ಞಾನಿ ಯಾವಾಗ ಆಗ್ತಾರೆ ಗೊತ್ತಾ? ಜ್ಞಾನಿ ಆಗ್ತಾರೆ ಯಾವಾಗ ಗೊತ್ತಾ? ಸಮ್ಯಕ್ತ್ವ ಪ್ರಾಪ್ತಿ ಆದಾಗಲೇ ನಿಮ್ಮ ಜ್ಞಾನ ಸುಜ್ಞಾನ ಆಗತ್ತೆ. ಏನಪ್ಪ ಚಂದನ್ ಏನ್ ಹೇಳ್ತಾರಂದ್ರೆ, ನಿಮ್ಮ ಜ್ಞಾನ ಇದೆಯಲ್ಲ ಆ ಜ್ಞಾನ ಸುಜ್ಞಾನ ಯಾವಾಗ ಆಗತ್ತ ಅಂತಂದ್ರೆ, ನಿಮ್ಮ ಹತ್ರ ಸಮ್ಯಕ್ ದರ್ಶನ ಇದ್ರೆ ಮಾತ್ರ ನಿಮ್ಮ ಹತ್ರ ಇರುವಂತ ಜ್ಞಾನ ಸುಜ್ಞಾನ ಆಗೋದಿದೆ. ಇಲ್ಲಾದ್ರೆ ನಿಮ್ಮ ಹತ್ರ ಮಿಥ್ಯಾತ್ವಿತ್ ಅಂತಂದ್ರೆ ಆ ಜ್ಞಾನ ಕುಜ್ಞಾನವಾಗಿರೋದಿದೆ. ಏನದು ಕುಜ್ಞಾನ ಮತ್ತು ಸುಜ್ಞಾನ, ಅದು ಸಮ್ಯಕ್ತ್ವ ಮತ್ತು ಮಿಥ್ಯಾತ್ವದ ಪ್ರಭಾವದಿಂದ ಆಗ್ತಾ ಇರುತ್ತೆ ಅಂತ ತಿಳ್ಕೊಳ್ಬೇಕಿಲ್ಲಿ. ಅರ್ಥ ಆಯ್ತಾ? ಈ ಪ್ರಕಾರ ಯಾವುದು ಆಚರಣೆ ಎಷ್ಟು ಜನ ಮಾಡಬಹುದು ಧರ್ಮದಲ್ಲಿ ಬಂದು? ಅವ್ರ ಮಿಥ್ಯಾ ದೃಷ್ಟಿಗಳು ಇರ್ಬೋದು, ಸಮ್ಯ ದೃಷ್ಟಿನೂ ಇರ್ಬೋದು, ಅವ್ರ ಜ್ಞಾನ ಸುಜ್ಞಾನನೂ ಇರ್ಬೋದು, ಕುಜ್ಞಾನನೂ ಇರ್ಬೋದು. ಧರ್ಮದಲ್ಲಿ ಬಂದು ಹೇಳ್ತಲ್ಲ ಅವಾಗ ಲೌಕಿಕ ಅಪೇಕ್ಷೆ ಇಟ್ಕೊಂಡು ಕೂಡ ಮಾಡೋರು ಇರ್ತಾರ ಧರ್ಮದಲ್ಲಿ. ಇಲ್ಲೇನ್ರಿ ಇದಾರೆ, ಎಷ್ಟೋ ಜನ ಇದಾರ, ಮುನಿಗಳಿದಾರ. ಮುನಿಗಳೇ ಅಭವ್ಯ ಜೀವ ಮುನಿಗಳಾಗ್ತಾರೆ ಅಂತ ಹೇಳಿದಾರಂದ್ರ ಧರ್ಮ ಧ್ಯಾನ ಮಾಡ್ತಿರ್ತಾರ ಅವರು. ಇನ್ ಧರ್ಮ ಧ್ಯಾನ ಮಾಡ್ತಾ ಇರುವಂತವ್ರು ಅವರು ಮಿಥ್ಯಾದೃಷ್ಟಿನೂ ಇರಬಹುದು, ಅವೆಲ್ಲನೇ ಬಂದದ್ರಲ್ಲಿ ಬಹಳಷ್ಟು ಬರ್ತಾವ. ಹಂಗೆಲ್ಲ ವಿಚಾರ ಮಾಡಕ್ ಕೂತ್ರೆ ಬಹಳಷ್ಟು ಬರ್ತಾವ. ಖ್ಯಾತಿ ಪೂಜಾ ಲಾಭ ಅಪೇಕ್ಷೆ ಇಟ್ಕೊಂಡು ಧರ್ಮದಲ್ಲಿ ಬಂದು ಕ್ರಿಯೆಗಳ ಮಾಡುವಂಥವ್ರು ಇರ್ತಾರ, ಧರ್ಮ ಕ್ರಿಯೆಗಳ ಮಾಡುವಂಥವ್ರು ಇರ್ತಾರ. ಖ್ಯಾತಿ ಪೂಜಾ ಲಾಭ, ನಂದು ಖ್ಯಾತಿ ಆಗಲಿ, ನಂದು ಪೂಜೆ ಆಗಲಿ, ನನಗೆ ಲಾಭ ಆಗಲಿ ಅನ್ನುವಂಥ ಅಪೇಕ್ಷೆಗಳು ಇಟ್ಕೊಂಡು ಬಂದು ಮಾಡ್ತಿರ್ತಾರ. ಪುಣ್ಯದ ದೃಷ್ಟಿ ಇಟ್ಕೊಂಡು ಮಾಡಿದ್ರೆ ಅದು ಬರಲ್ಲ. ಪುಣ್ಯದ ದೃಷ್ಟಿ ಇಟ್ಕೊಂಡು ಮಾಡಿದ್ರೆ ಬರಲ್ಲ. ಪುಣ್ಯ ನಿಮಗೆ ಸಿಗೋದು ಆತ್ಮಕ್ಕೆ, ಲಾಭ ಸಿಗೋದು ಶರೀರಕ್ಕೆ, ದೇಹಕ್ಕೆ. ಖ್ಯಾತಿ ಸಿಗೋದು ಯಾರಿಗೆ? ಶರೀರಕ್ಕೆ, ಆತ್ಮಕ್ಕೆ ಸಿಗಲ್ಲ ಖ್ಯಾತಿ. ಬಾಹ್ಯ ಖ್ಯಾತಿ ಪೂಜಾ ಲಾಭದ ಅಪೇಕ್ಷೆ ಇಟ್ಕೊಂಡು ಧರ್ಮ ಕ್ರಿಯೆ ಮಾಡ್ತಿದ್ರಂತಂದ್ರೆ, ನನ್ನ ಹೆಸರಾಗಲಿ, ನಂದು ಪ್ರಚಾರ ಆಗಲಿ, ನನಗೆ ಸನ್ಮಾನ ಸಿಗಲಿ, ನನ್ನ ಸ್ಟೇಜ್ ಮೇಲೆ ಕರೀಲಿ, ನನ್ನ ಹೊಗಳಿ ಅನ್ನುವಂಥ ಭಾವನೆ ಇಟ್ಕೊಂಡು ನೀವು ಧರ್ಮ ಕ್ರಿಯೆ ಮಾಡ್ತಿದ್ರಂತಂದ್ರೆ ಅದು ಆರ್ಥ ರೌದ್ರ ಧ್ಯಾನದಲ್ಲಿನೇ ಬರುತ್ತೆ. ತ್ರಿಯಂಚ ನರಗತಿ ಕಾರಣನೇ ಆಗತ್ತೆ. ಯಾಕಂದ್ರೆ ಬಾಹ್ಯ ವಿಕಲ್ಪಗಳನ್ನ ಇಟ್ಕೊಂಡು ನೀವು ಮಾಡ್ತಾ ಇದ್ದೀರ. ಅದು ಬಾಹ್ಯ ವಿಕಲ್ಪಗಳನ್ನ ಇಟ್ಕೊಂಡು ನೀವು ಮಾಡ್ತಾ ಇರೋಂಥ ಧರ್ಮ ಕ್ರಿಯೆಗಳು ಸಹ ಅವು ಆರ್ಥ ರೌದ್ರ ಧ್ಯಾನದಲ್ಲಿನೇ ಬರ್ತಾವ ಅಂತ ಹೇಳ್ತಾರ. ಇನ್ನು ಆರ್ಥ ರೌದ್ರ ಧ್ಯಾನದಲ್ಲಿ ಬಂದಿರುವಂತ ಆ ಕ್ರಿಯೆಗಳೇನಿದಾವಲ್ಲ ಅವು ಧರ್ಮ ಧ್ಯಾನದಲ್ಲಿ ಬರ್ಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕಂದ್ರೆ ಅಲ್ಲಿ ನೀವು ನಿಮ್ಮನ್ನ ತೊಡಗಿಸ್ಕೊಂಡಿರಲ್ಲ. ನೀವು ಅಲ್ಲಿ ನಿಮ್ಮನ್ನ ನೀವು ಅಲ್ಲಿ ತೊಡಗಿಸ್ಕೊಂಡಿದ್ರ, ಅಲ್ಲಿಂದ ನೀವು ಎದ್ದು ಬರೋ ತನಕ, ಧರ್ಮ ಧ್ಯಾನದಲ್ಲಿ ಬರೋ ತನಕ ನಿಮ್ಮ ಆರ್ಥ ರೌದ್ರ ಧ್ಯಾನನೇ ಬಿಡಲ್ಲ. ಆರ್ಥ ರೌದ್ರ ಧ್ಯಾನ ಕಾರಣ ಹೇಳಿದ್ರಿ ಇಲ್ಲಿ. ಆರ್ಥ ಧ್ಯಾನ ಯಾವ ಕಾರಣ? ತ್ರಿಯಂಚಗತಿಗೆ ಕಾರಣ. ರೌದ್ರ ಧ್ಯಾನ ಯಾವ ಕಾರಣ? ನರಗತಿಗೆ ಕಾರಣ. ಬಹಳ ವಿಶೇಷವಾಗಿದೆ ಅಂತ ತಿಳ್ಕೊಳ್ಬೇಕು. ಸಾಮಾನ್ಯದಿಂದ ಸಂತೋಷನ, ಸಾಮಾನ್ಯತೆಯಿಂದ ನಾವು ಇಂಥ ಸಣ್ಣ ಪುಟ್ಟ ವಿಷಯಗಳ ಬಗ್ಗೆ ಯಾವತ್ತು ವಿಚಾರ ಮಾಡಲ್ಲ, ಯಾವತ್ತು ನಾವು ತಲೆ ಕೆಡಿಸ್ಕೊಳ್ಳಲ್ಲ. ಸಾಮಾನ್ಯತೆಯಿಂದ ಯಾವತ್ತು ತಲೆ ಅದೇ ಬೇಡ ಹಿಂಗೆ ಮಾಡಿಬಿಟ್ಟಿರ್ತೀವಿ, ಕೇರ್ಲೆಸ್ ಮಾಡಿಬಿಟ್ಟಿರ್ತೀವಿ. ಆದರೆ ಅದ್ರದ್ದು ಎಫೆಕ್ಟ್ ಇದೆಯಲ್ಲ, ಅದು ಭಯಂಕರ ಜೋರದಿಂದ ಬಂದು ಬಡ್ಕೊಳುತ್ತೆ. ಅದು ಸಾಮಾನ್ಯವಾಗಿ ಬಡ್ಕೊಳ್ಳಲ್ಲ. ಅದರ ಎಫೆಕ್ಟ್ ಸಾಮಾನ್ಯತೆಯಿಂದ ಬರಲ್ಲ ಅದು. ಈಗ ಮೊನ್ನೆ ಯಾವುದೋ ಒಂದು ಘಟನೆ ಆಯಿತು. ಒಂದು ಕಡೆ ಒಬ್ಬರು ಮೂರ್ತಿ ದಾನ ಕೊಟ್ಟಿದ್ರು. ಒಬ್ಬರು ಒಂದು ಮಂದಿರಕ್ಕೆ ಮೂರ್ತಿ ದಾನ ಕೊಟ್ಟಿದ್ದಾರೆ. ಆ ಮಂದಿರದಲ್ಲಿ ತೇರಾಪಂಥಿ ಬೀಸ್ಪಂಥಿ ಅಂತ ಸ್ವಲ್ಪ ಕೆಚ್ಚಾಟ ನಡೆದಿದೆ. ಅಲ್ಲಿ ಬೀಸ್ಪಂಥಿಯವ್ರು ಏನು ಮಾಡಿದ್ರು ಅಂದರೆ ತೇರಾಪಂಥಿಯವ್ರನ್ನ ಬಿಡಿಸ್ಬಿಟ್ರು, ನೀವು ಇಲ್ಲಿ ಬರಬೇಡ್ರಿ ಅಂತ ಬಿಡಿಸ್ಬಿಟ್ರು.
ಆ ಮಂದಿರದಲ್ಲಿ ಮೂರ್ತಿ ಕೊಟ್ಟಿದ್ದು ತೇರಾಪಂಥಿದವರು. ಮೂರ್ತಿ ಕೊಟ್ಟಿದ್ಯಾರು? ತೇರಾಪಂಥಿದವರು. ಮೂರ್ತಿ ಕೊಟ್ಟವರು ತೇರಾಪಂಥಿದವರು, ಮಂದಿರ ಇರೋದು ವ್ಯವಸ್ಥೆ ಎಲ್ಲ ಮಾಡೋದು ಬೀಸ್ಪಂಥಿಯವರು. ತೇರಾಪಂಥಿಯವರು ಅವ್ರದ್ದು ನಿಮ್ಗೆ ಗೊತ್ತು, ಅವ್ರ ಅಭಿಷೇಕ, ಅವ್ರ ಪೂಜೆ ಅವರೆಲ್ಲ ಹೆಂಗ್ ಮಾಡ್ತಾರ. ಬೀಸ್ಪಂಥಿಯವ್ರದ್ದು ಗೊತ್ತು ನಿಮಗೆ, ಅವ್ರು ಹೆಂಗ್ ಮಾಡ್ತಾರ, ಏನ್ ಮಾಡ್ತಾರ ಅಂತ. ಈಗ ಅವ್ರವರಲ್ಲಿ ಸ್ವಲ್ಪ ಕಚ್ಚಾಟ ನಡೀತಿ ಸ್ಟಾರ್ಟ್ ಆಯ್ತು ಅಲ್ಲಿ. ನಾನು ಹೇಳ್ತಾ ಇರೋದು ಬಹಳ ಸುಂದರವಾಗಿ ಗಮನ ಕೊಟ್ಟು ಕೇಳ್ರಿ, ಬಹಳ ಶಾಂತವಾಗಿ ಗಮನ ಕೊಟ್ಟು ಕೇಳಿಲಿ. ಕಚ್ಚಾಟ ಆಯ್ತು. ಅದರಲ್ಲಿ ವಿಷಯ ಏನಪ್ಪಾ ಅಂತಂದ್ರ, ನೀವಿನ್ನು ನಾಳೆಯಿಂದ ಬಸದಿಗೆ ಬರಬಾರ್ದು. ಯಾರಿಗೆ ಹೇಳಿದ್ರು? ತೇರಾಪಂಥಿಯವರಿಗೆ. ತೇರಾಪಂಥಿಯವರಿಗೆ ಬೀಸ್ಪಂಥಿಯವರು ಹೇಳಿದ್ರು ಬರಬಾರ್ದು ನೀವಿಲ್ಲಿ ಅಂತ. ಸರಿ ಆಯ್ತು, ಒಪ್ಕೊಂಡ್ರು ಅವರು. ಸ್ವಲ್ಪ ಜಗಳ ಆಯ್ತು, ಏನೋ ವಾದ ವಿವಾದನೂ ಆಯ್ತು. ಹಂಗೆ ಸಾಮಾನ್ಯವಾಗಿ ಯಾರು ಒಪ್ಕೊಳ್ಳಲ್ಲ. ಮೂರ್ತಿ ನಾವು ಕೊಟ್ಟಿದ್ದೀವಿ ಅನ್ನೋಂಥ ಅಹಂ ಬಂತು ಒಳಗಡೆ. ಮೂರ್ತಿ ನಾವು ಕೊಟ್ಟಿದ್ದೀವಿ ಅಂತ ಅಹಂಕಾರ ಒಂದು ಸ್ವಲ್ಪ ಒಳಗಡೆ ಬಂತು. ಬಂದಾಗ ಸುಮ್ಮನೆ ಹೋಗಬೇಕಲ್ಲ ಅವ, ಬೇಡ ಅಂತಂದಾಗ ಸುಮ್ಮನೆ ಹೋಗಬೇಕಲ್ಲ ಅವ. ಸುಮ್ಮನೆ ಹೋಗ್ಲಿಲ್ಲ ಅವ. ಹೋಗುವಾಗ ಒಂದು ದಾರ ತುಂಡ ಆ ಮೂರ್ತಿ ಮೇಲೆ, ಭಗವಂತನ ಮೇಲೆ ಇಟ್ಟರು ಮತ್ತು ಹೊರಟು ಹೋಗ್ಬಿಟ್ರು. ದಾರದ ತುಂಡು ಆ ಭಗವಂತನ ಮೇಲೆ ಇಟ್ಟರು ಮತ್ತು ಹೊರಟು ಹೋಗ್ಬಿಟ್ರು. ಯಾಕೆ? ಇನ್ನು ಮುಂದೆ ಆಗುವಂತ ಪೂಜೆ ಪುನಸ್ಕಾರ, ವಿಧಿ ವಿಧಾನ, ಅಭಿಷೇಕ ಕ್ರಿಯೆಗಳು ಏನೇನು ಮಾಡ್ತಾರಲ್ಲ ಅವೆಲ್ಲ ಇನ್ನು ಅಶುದ್ಧವಾಗಿರ್ಬೋದು, ಅಥವಾ ಕ್ರಿಯಾಹೀನವಾಗಿರ್ಬೋದು, ಅವಿವೇಕದಿಂದ ಆಗಿರ್ಬೋದು. ಇನ್ನು ಅಲ್ಲಿ ಆಗುವಂತ ಪಾಪಗಳು ಏನಿದಾವಲ್ಲ, ಆ ಪಾಪಗಳಿಗೆ ನಾನು ಭಾಗಿಯಾಗಬಾರ್ದು ಅನ್ನೋಂಥ ಈ ಅವಿವೇಕಿಗಳು ಆ ಬುದ್ಧಿ ಇಟ್ಕೊಂಡು ಒಂದು ದಾರ ಭಗವಂತನ ಮೇಲೆ ಇಟ್ಟರು, ಹೊರಟು ಹೋಗ್ಬಿಟ್ರು. ಅಲ್ಲಿ ಪುಣ್ಯ ಆಗತ್ತೆ, ಪಾಪ ಆಗತ್ತೆ, ನಂತರದ ವಿಷಯ. ಆದ್ರೆ ಇವ್ರ ಮೈಂಡ್ ಅಲ್ಲಿ ಏನಂತಂದ್ರೆ ಇನ್ನೆಲ್ಲ ಅಲ್ಲಿ ಪಾಪನೇ ಆಗತ್ತೆ ಅಂತ ಇವ್ರ ಭಾವನೆ. ಅಲ್ಲೆಲ್ಲ ಏನು ಪಾಪ ನಡೆಯುತ್ತೆ ಅಂತ ಇವ್ರ ಭಾವನೆಯಿಂದ ಏನ್ ಮಾಡಿದ್ರು ಅಂತಂದ್ರೆ ಅಲ್ಲಿ ದಾರ ಇಟ್ಟರು, ಹೊರಟೋಗ್ಬಿಟ್ರು. ಆದ್ರೆ ಸಾಮಾನ್ಯ ನೋಡ್ರಿ, ಇದು ಬಹಳ ದೊಡ್ಡ ತಪ್ಪು ಮಾಡಿಲ್ಲ ಅನ್ಸತ್ತೆ ಅವ್ರಿಗೆ. ನಾವೇನ್ ದೊಡ್ಡ ತಪ್ಪು ಮಾಡಿಲ್ಲ ಅಂತ ಅನ್ಸತ್ತೆ. ಆದ್ರೆ ಕರ್ಮ ಸಿದ್ಧಾಂತ ಹೇಗಿದೆ ಅಂತಂದ್ರೆ ಅಲ್ಲಿ ನಿದತ್ತಿ ನಿಕಾಚಿತ ಕರ್ಮದ ಬಂದಾಗತ್ತೆ. ಅಲ್ಲಿ ಅಂತ ಪ್ರಬಲವಾದ ಕರ್ಮದ ಬಂದಾಗತ್ತೆ ಅಂತ ಹೇಳ್ತಾರ. ನೀವ್ ಯಾರ ಮೇಲೆ ಉಪಸರ್ಗ ಮಾಡಿದ್ರಿ? ಯಾರ ಮೇಲೆ? ಸಾಕ್ಷಾತ್ ಭಗವಂತನ ಮೇಲೆ, ಸಾಕ್ಷಾತ್ ವೀತರಾಗ ಪರಮಾತ್ಮನ ಮೇಲೆ ನೀವು ಉಪಸರ್ಗ ಮಾಡ್ತಾ ಇದ್ದೀರಾ. ಆ ಉಪಸರ್ಗ ಮಾಡಿರುವಂತ ಬಂಧ ಹೇಗಿರ್ಬೋದು? ಒಂದು ಇರುವೆಗೆ ತೊಂದರೆ ಕೊಡಬೇಡ ಅಂತ ಹೇಳ್ಯಾರ, ಒಂದು ಸೂಕ್ಷ್ಮ ಜೀವಿಗೆ ಕಷ್ಟ ಕೊಡಬೇಡ ಅಂತ ಹೇಳ್ಯಾರ, ಒಂದು ಸೂಕ್ಷ್ಮ ಜೀವಿಗೆ ನಮ್ಮ ಜೈನ ಧರ್ಮದಲ್ಲಿ ಕಷ್ಟ ಕೊಡಬೇಡ ಅಂತ ಹೇಳ್ಯಾರ. ನೀವತ್ತು ಸಾಕ್ಷಾತ್ ತೀರ್ಥಂಕರ ವೀತರಾಗ ಭಗವಂತನ ಮೇಲೆ ಉಪಸರ್ಗ ಮಾಡ್ತಾ ಇದ್ದೀರಾ. ಸಾಕ್ಷಾತ್ ವೀತರಾಗ ಭಗವಂತನ ಮೇಲೆ ಉಪಸರ್ಗ ಮಾಡ್ತಾ ಇದ್ದೀರಾ. ಆ ಪಾಪ ಕರ್ಮದ ಬಂಧ ಹೇಗಿರ್ಬೋದು? ಅದರ ಎಫೆಕ್ಟ್ ಹೆಂಗಿರ್ಬೋದು? ಹೆಂಗಿರ್ಬೋದು ಹೇಳ್ರಿ, ಯೋಚನೆ ಮಾಡ್ರಿ. ನಿದತ್ತಿ ನಿಕಾಚಿತ ಕರ್ಮದ ಬಂಧ ಆಗತ್ತೆ ಅಂದ್ರೆ ಸಾಮಾನ್ಯ ಇಲ್ಲ ಅದು. ಆ ಕರ್ಮ ಅನುಭವಿಸಲೇಬೇಕು, ಬಿಟ್ಟಪ್ಪ ಇಲ್ಲ ಅಂತ ಹೇಳ್ತಾರೆ ಅಲ್ಲಿ. ಈ ಪ್ರಕಾರ ನಾವು ಹೇಳ್ತೀವಿ ನೋಡ್ರಿ, ಸಾಮಾನ್ಯದಲ್ಲಿ ನಗ್ತಾ ನಗ್ತಾ ಮಾಡಿರುವಂತ ಕರ್ಮಗಳನ್ನು ನಾಳೆ ಕಳಿಯುವಾಗ ಅಳ್ತಾ ಅಳ್ತಾ ಕಳಿಬೇಕಂತ ಹೇಳ್ತಾರ. ನಗ್ತಾ ನಗ್ತಾ ಮಾಡಿರ್ತೀವಿ, ಗೊತ್ತಾಗಲ್ಲ ಪರಶುತನ ಅವಾಗ, ನಾನೇನ್ ದೊಡ್ಡ ತಪ್ಪು ಮಾಡಿದ್ದೀನ, ಅಷ್ಟಕ್ಕೆ ನಮ್ಗೆ ಮಹಾರಾಜರು ಬೈತಾರೆ. ನಿಮ್ಗೆ ಅನ್ಸಲ್ಲ ತಪ್ಪ ದೊಡ್ಡದಿದೆ ಅಂತ, ಅದ್ರ ಎಫೆಕ್ಟ್ ಇದೆಯಲ್ಲ ಅದು ಬಹಳ ಜೋರವಾಗಿರುತ್ತೆ. ಆ ಎಫೆಕ್ಟ್ ನಿಮಗೆ ಬೀಳಬಾರ್ದು, ಆ ಕಷ್ಟ ನಿಮಗೆ ತೊಂದರೆ ಆಗಬಾರ್ದು. ನಾಳೆ ಭವಿಷ್ಯದಲ್ಲಿ ಆ ಪಾಪದ ಕರ್ಮ ನೀವು ಅನುಭವಿಸಬಾರ್ದು. ಸಣ್ಣ ತಪ್ಪಿದ್ರೂ ಸಹ ಅದು ನಿಮಗೆ ಕಾಣಿಸ್ತಾ ಇರುತ್ತೆ ಸಣ್ಣದಂತ, ಆದ್ರೆ ಅದರದ್ದು ಕರ್ಮದ ಬಂಧ ಇರುತ್ತಲ್ಲ ಅದು ಬಹಳ ವಿಶಾಲವಾಗಿ ಬಂದು ಕಟ್ಕೊಂಡು ಬಿಟ್ಟಿರುತ್ತೆ. ಮುಂದೆ ಭವಿಷ್ಯದಲ್ಲಿ ಬಹಳ ಜೋರವಾಗಿ ಅನುಭವಿಸ್ಬೇಕಾಗುತ್ತದೆ. ಅದು ಈ ರೀತಿ ಪರಿಸ್ಥಿತಿಗಳು ಬರ್ತಿರ್ತಾವ, ಈ ರೀತಿ ಪರಿಸ್ಥಿತಿ ಅನುಭವಿಸಬೇಕಾಗುತ್ತದೆ. ಆ ಕಾರಣದಿಂದ ಯಾವುದೇ ಒಂದು ಸಾಮಾನ್ಯ ಸೂಕ್ಷ್ಮಾತಿ ಸೂಕ್ಷ್ಮ ನಾವು ಕ್ರಿಯೆಗಳನ್ನ ಮಾಡ್ತಾರೋ ಕೂಡ 1000 ಸರ್ತಿ ಯೋಚನೆ ಮಾಡ್ಬೇಕಂತ ಹೇಳ್ತಾರ. 1000 ಸರ್ತಿ ತಿಳ್ಕೊಂಡು ಮಾಡ್ಬೇಕಂತ ಹೇಳ್ತಾರ. ಸಾಮಾನ್ಯವಾಗಿ ಅದು ಯಾವುದೋ ಅನ್ಕೊಳ್ಬಾರ್ದು, ಸಾಮಾನ್ಯ ಅಂತ ಅನ್ಕೊಳ್ಳಬಾರ್ದು. ಯಾರಿಗೋ ಒಬ್ಬರಿಗೆ ನಾವು ಚಂದನ ಮೂರ್ಖ ಇದಾನ ನಾವು ಅಂದ್ವಿ, ಚಂದನ ಅವ್ನು ನಮ್ ಈಗ ಎದುರುಗಡೆ ಇದಾನ ಮೂರ್ಖ ಇದಾನ ಅಂತ ಅಂದ್ವಿ. ಮಹಾರಾಜ ನನಗೇನ್ ಸುಮ್ಮನೆ ನನ್ನ ಬಗ್ಗೆ ಮಾತಾಡ್ರ, ಅದೇ ಅವನು ಹಿಂದೆ ಮಾತಾಡ್ಲಿ. ಚಂದನ ಅಲ್ಲಿ ಹೊರಗಡೆ ಇದಾನ, ಮೂಲೆಗೆ ಇದಾನ, ನಾವ್ ಇಲ್ಲಿ ಕುತ್ಕೊಂಡು ಮಾತಾಡ್ತಿದ್ವಿ ಚಂದನ ಮೂರ್ಖ ಇದಾನಂತ. ಇಲ್ಲಿ ಕುತ್ಕೊಂಡು ಮಾತಾಡಿ ಚಂದನ್ ಇಲ್ಲ, ಇಲ್ಲಿ ಚಂದನ ಅವ್ನ ಕಿವಿ ಮೇಲೆ ಶಬ್ದ ಬಂತಿದ್ದು, ಮಹಾರಾಜರು ನನಗೆ ಮೂರ್ಖ ಅಂತ ಇದ್ದಾರೆ. ಯಾವ ಅಪೇಕ್ಷೆಯಿಂದ ಅಂತ ಇದ್ದಾರೆ ಅದನ್ನ ತಿಳ್ಕೊಳ್ಳಲ್ಲ ಅವಾಗ ಚಂದನ. ಅವಾಗ ಮಹಾರಾಜರು ನನಗೆ ಮೂರ್ಖ ಅಂತಿದ್ದಾರೆ. ಯಾಕೆ ಮೂರ್ಖ ಅಂದ್ರೆ ಅವರು ನನಗೆ ಮೂರ್ಖ ಯಾಕಂದ್ರೆ ಅವರು ಅನ್ನೋಂಥ ಅಹಂಕಾರ ಅಹಂ ಬಂದ್ಬಿಟ್ಟಿರ್ತಂದ್ರೆ ಆ ಮನುಷ್ಯನ ಪರಿಣಾಮ ಹಾಳು ಮಾಡಿದೀವಿ.
ಆ ಮನುಷ್ಯನ ಸ್ವಭಾವದಿಂದ ನಾವು ವಿಚಲಿತ ಮಾಡಿದೀವಿ. ಆ ಬರುವಂತ ಏನು ಕರ್ಮಗಳಿದಾವಲ್ಲ, ಕರ್ಮಕ್ಕೆ ನಾವು ಭಾಗಿಗಳು ಖಂಡಿತ ಆದಿವಿ. ಇದು ತಿಳ್ಕೊಳ್ಬೇಕಿಲ್ಲ. ಸಾಮಾನ್ಯದ ಶಬ್ದ ಅದು. ಶಬ್ದಕ್ಕೋ ಹಾತ್ ಪೇರ್ ನೈ ರಹತೆ ಅಂತ ಹೇಳ್ತಾರ. ಶಬ್ದ ಪಂಗು ಹೇ. ಆಚಾರ್ಯ ವಿದ್ಯಾಸಾಗರ ಮಹಾರಾಜ್ ಹೇಳ್ತಾರ, ಶಬ್ದ ಪಂಗು ಹೇ. ಶಬ್ದ ಅದು ಕುಂಟ ಇದೆ, ಕೈಕಾಲಿಲ್ಲದಕ್ಕೆ. ಆದ್ರೆ ಅದರ ಕೆಲಸ ಮಾಡುತ್ತಲ್ಲ, ಅದು ಬಹಳ ದೊಡ್ಡ ಪ್ರಭಾವಕಾರಿ ಕೆಲಸ ಇರುತ್ತೆ. ಶಬ್ದದ ಕೆಲಸ ಏನಿರುತ್ತೆ ಪಾರ್ಶ್ವತನ ಬಹಳ ಪ್ರಭಾವಕಾರಿ ಇರುತ್ತೆ ಅದರ ಕೆಲಸ. ಅದಕ್ಕೆ ಆ ಶಬ್ದ ಕಡೆ ಗಮನ ಕೊಡಬಾರ್ದು. ಸಮಜಕ್ಕೆ ನೈ. ನಾಲಿಗೆಗೆ ಮೂಳೆನೇ ಇಲ್ಲ. ಹೆಂಗ ಬೇಕಂಗ ಎಕಡೆ ಬೇಕಾಕಡೆ ಹೊಳ್ಳಾಡ್ತಿದ್ದೆ ಅದು. ಹೌದಿಲ್ಲ? संसार की असारता को बताने वाली 12 अनुप्रेक्षाओं में विश्राम करते हैं. ಸಂಸಾರದ ಬಗ್ಗೆ ಅಸಾರತೆಯನ್ನು ಹೇಳುವಂತ ಆ 12 ಭಾವನೆಗಳಲ್ಲಿ ವಿಶ್ರಾಮ ಮಾಡ್ತಿರ್ತಾರೆ ಅವರು. ಯಾರು? ಮುನಿಗಳು. ಯಾವರಲ್ಲಿ? 12 ಭವನಗಳಿದಾವ. 12 ಭವನಗಳು. ನಿಮ್ ಭವನ ಎಷ್ಟಿದಾವ? ನಿಮ್ ಭವನ ಎಷ್ಟಿದಾವ? ಭವನ್ ಒಂದೇ ಒಂದು ಭವನ್ ಇದೆ. ನಮಗೆ 12 ಭವನಗಳಿದಾವ. 12 ಭವನಗಳೆಲ್ಲ ವಿಶ್ರಾಮ ಮಾಡ್ತಿರ್ತೀವಿ ನೋಡ್ರಿ. ಆ 12 ಭವನಗಳಲ್ಲಿ ವಿಶ್ರಾಮ ಮಾಡೋರೆ ದಿಗಂಬರ ಮುನಿಗಳು ಅಂತ ಹೇಳ್ತಾರೆ. ಇಲ್ಲಿ 12 ಅನುಪ್ರೇಕ್ಷಾओं का चिंतन करना ಏನೇ ದಿಗಂಬರ ಮುನಿ ಹೇ ಅಂತ ಹೇಳ್ತಾರೆ ಇಲ್ಲಿ. ಈ ಪ್ರಕಾರ ಮುಂದೆ ಹೇಳ್ತಾರ, 12 भावनाओं को पाने से वैराग्य दृढ़ होता है. 12 ಭಾವನೆಗಳ ಚಿಂತನೆ ಮಾಡಿದ್ರೆ ವೈರಾಗ್ಯ ದೃಢವಾಗುತ್ತದೆ. संयम में विशुद्धि आती है. संयमದಲ್ಲಿ ವಿಶುದ್ಧಿ ಬೆಳೀತಾ ಇರುತ್ತೆ. यही कारण है कि मूलाचार में 8वां अधिकार ದ್ವಾದಶಾನುಪ್ರೇಕ್ಷಾ ಅಧಿಕಾರ ನಾಮ ಸೆ ಲಿಖಾ ಹೈ. ಇದೇ ಕಾರಣದಿಂದ ಮೂಲಾಚಾರದಲ್ಲಿ 8ನೇ ಅಧಿಕಾರದಲ್ಲಿ ಬರೇ 12 ಅನುಪೇಕ್ಷಗಳ ಬಗ್ಗೆನೇ ಚರ್ಚೆ ಮಾಡಿದ್ದಾರೆ ಆಚಾರ್ಯ ವಟ್ಟಕೇರ್ ಸ್ವಾಮಿಗಳು. ಜ್ಞಾನಾರ್ಣವ ಗ್ರಂಥ में शुभचंद्र आचार्य 12 भावना अनुप्रेक्षाओं का विवेचन किया है. ಜ್ಞಾನಾರ್ಣವ ಗ್ರಂಥದಲ್ಲಿ ಕೂಡ ಆಚಾರ್ಯ ಶುಭಚಂದ್ರ ಆಚಾರ್ಯ ಸ್ವಾಮಿಗಳು ಸಹ 12 ಭಾವನೆ 12 ಅನುಪ್ರೇಕ್ಷೆಗಳ ಬಗ್ಗೆ ಚರ್ಚೆ ಮಾಡಿದ್ದಾರೆ. ಆಮೇಲೆ ಕಾರ್ತಿಕೇಯ ಸ್ವಾಮಿಗಳು ಕೂಡ ಕಾರ್ತಿಕೇಯ ಅನುಪ್ರೇಕ್ಷಾ ಅಂತ 12 ಭಾವನೆಗಳ ಬಗ್ಗೆ ಸ್ವತಂತ್ರ ಗ್ರಂಥವನ್ನು ಬರೆದಿದ್ದಾರೆ. ಎಲ್ಲರೂ ಕಾರ್ತಿಕೇಯ ಅನುಪ್ರೇಕ್ಷಾ ಅಂತ ಒಂದು ಗ್ರಂಥ ಬರುತ್ತೆ. ಅದರಲ್ಲಿ 12 ಭಾವನೆಗಳ ಬಗ್ಗೆ ಸ್ವತಂತ್ರವಾದಂತ ಗ್ರಂಥ ಇದೆ ಅದೊಂದು. ಈ ಪ್ರಕಾರ जिसमें 12 भावनाओं का विस्तार के कथन किया गया है. 12 अनुप्रेक्षा में आचार्य श्री कुंद कुंद स्वामी द्वारा 12 अनुप्रेक्षाओं का विशेष विवेचन किया गया है. अनेक प्रकार से पंडितों द्वारा काव्य द्वारा रूप में छंद में अनुप्रेक्षाओं को लिपिबद्ध किया गया है. जैन दर्शन में 12 भावनाओं का बड़ा महत्व है. जैन दर्शनದಲ್ಲಿ ಜೈನ ಧರ್ಮದಲ್ಲಿ 12 ಅನುಪ್ರೇಕ್ಷೆಗಳಿಗೆ ಬಹಳ ದೊಡ್ಡ ಬಹಳ ವಿಶಾಲವಾದ ಮಹತ್ವ ಇದೆ. ಜಿನ್ಕೆ ನಾಮ್ ಇಸ್ ಪ್ರಕಾರ ಸೇ ಅದರ ಅವರ ಹೆಸರುಗಳನ್ನ 12 ಅನುಪ್ರೇಕ್ಷೆಗಳ ಹೆಸರುಗಳನ್ನ ಇಲ್ಲಿ ಹೇಳ್ತಾ ಇದ್ದಾರ. ತಗೊಳ್ಳೋಣ, ಹೆಸರಷ್ಟು ತಗೊಳ್ಳೋಣ, ಅದ್ರ ಚರ್ಚೆ ನಾಳೆ ಮಾಡುವ, ನಾಡಿದ್ದು ಮಾಡುವ, ಸೋಮವಾರ. ಅನಿತ್ಯ ಭಾವನ. ಯಾವುದು? ಅನಿತ್ಯ ಭಾವನ. ಅಶರಣ ಭಾವನ. ಎರಡನೇದು ಯಾವುದು? ಅಶರಣ ಭಾವನ. ಮೂರನೇದು ಸಂಸಾರ ಭಾವನ. ಸಂಸಾರ ಭಾವನ. ನಾಲ್ಕನೇದು ಏಕತ್ವ ಭಾವನ. ನಾಲ್ಕನೇದು ಯಾವುದು? ಏಕತ್ವ ಭಾವನ. ಓಯ್ ಐದನೇದು ಯಾವುದು? ಅಶೋಕನ ಅನ್ಯತ್ವ ಭಾವನ. ಅನ್ಯರಲ್ಲೇನೆ ಸಂಸಾರ ಕಳ್ಕೊಂಡ್ಬಿಟ್ಟಿ ನೋಡ್ರಿ. ನಾವು ಸಂಸಾರದಲ್ಲೇ ಪರದಾಡ್ತಾ ಇನ್ನೊಬ್ಬರ ಬಗ್ಗೆನೇ ಅನ್ಯರ ಬಗ್ಗೆ ಚರ್ಚೆ ಮಾಡಿ ಕಳ್ತಲೆ ಹಾಳು ಮಾಡ್ಕೊಳ್ತಾ ಇದೀವಿ. ಅನ್ಯತ್ವ ಭಾವನ. ಆರನೇದು ಅಶುಚಿ ಭಾವನ. ಆರನೇದು ಯಾವುದು? ಅಶುಚಿ ಭಾವನ. ಏಳನೇದು ಆಶ್ರವ ಭಾವನ. ಎಂಟನೇದು ಲೋಕ ಭಾವನ. ಒಂಬತ್ತನೇದು ಸಂವರ ಭಾವನ. ಹತ್ತನೇದು ನಿರ್ಜರಾ ಭಾವನ. ಹನ್ನೊಂದನೇದು ಬೋಧಿ ದುರ್ಲಭ ಭಾವನ. ಮತ್ತು 12ನೇದು ಧರ್ಮ ಭಾವನ. ಹೀಗೆ 12 ಅನುಪ್ರೇಕ್ಷೆಗಳಿದಾವ. ಈ 12 ಅನುಪ್ರೇಕ್ಷೆಗಳ ಬಗ್ಗೆ ಸಂಕ್ಷಿಪ್ತದಲ್ಲಿ ಚರ್ಚೆ ನಾವು ಸೋಮವಾರ ದಿನ ಮಾಡೋಣ ಅಂತ ಹೇಳಿ ಓಂ ನಮಃ. महावीर भगवान की बोधि समाधि परिणाम शुद्धि स्वात्मोपलब्धि शिव सौख्य सिद्धि चिंतामणिं चिंतितवस्तु दाने त्वामन्द्यमानस्य ममास्तु देवी. नमो अरिहन्तानं नमो सिद्धानं नमो आयर्यानं नमो उवज्झायानं नमो लोये सवसाहुनं
जय बोलो द्वादशांग जिनवानी माता की जय हो।